ನಮಸ್ಕಾರ ಸ್ನೇಹಿತರೆ, ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಊರಲ್ಲಿ ಹೂ ಕೊಯ್ಯೋದಂದರೆ ತುಂಬ ಖುಷಿ, ಯಾಕೆಂದರೆ ಹೂಗಳಿಂದ ತುಂಬಿಕೊಂಡಿದ್ದಿರುತ್ತೆ ಎಲ್ಲ ಗಿಡನೂ. ಸರಿ ಮುರ್ಳನ್ನು ಕೊಯ್ಯೋಣ ಅಂತ ನೋಡಿದೆ, ತುಂಬ ಎತ್ತರದ ಮೇಲೆ ಇದೆ, ಕೊಯ್ಯೋದಕ್ಕಾಗಿಲ್ಲ. ಅದಕ್ಕೆ ಇವಾಗ ರಾಮ ಬಂದಿದ್ದಾನೆ, ಕೊಯ್ದು ಕೊಡುತ್ತೆ ಅಂತ ಹೋಗಿದ್ದಾನೆ. ನೋಡಬೇಕು ಇವಾಗ. ಮರ ಹತ್ತೆ ಕೊಯ್ತೇನೆ, ಚೀಲದಲ್ಲೇ ತೊಗೊಂಡು ಬರ್ತೆ ಅಂತ ಅಂದ. ಕೆಳಗೆ ಬಿದ್ದರೆ ಸಿಗೋದಿಲ್ಲ, ತುಂಬ ಕಳೆಗಿಡ ಹುಟ್ಕೊಂಡ್ಬಿಟ್ಟಿದೆ ಮಳೆಗೆ. ಅದಕ್ಕೆ ನಾನು ಕೂಡ ಕೊಯ್ದಿಲ್ಲ. ಕೊಯ್ದರೆ ತಾಡ್ಪಾಲ್ ಹಾಕ್ಕೊಂಡು ಕೊಯ್ಬೇಕು, ಎಲ್ಲ ಅದರಲ್ಲೇ ಬೀಳತ್ತೆ ಅಂತ ಅಂದ್ಕೊಂಡಿದ್ದೆ. ಈಗ ರಾಮ ಬಂದಿರೋದ್ರಿಂದ ಅವನೇ ಕೊಯ್ದು ಕೊಡ್ತೆ ಅಂತ ಅಂದ. ನೋಡಿ ಇವ್ರನ್ನ ಪಟ ಪಟ ಹಾರ್ತಾರೆ ಇವರು. ಅಷ್ಟು ಮೇಲೆ ಹೊತ್ತಿದೆಯಲ್ಲ, ಸಣ್ಣ ಅಲ್ವನದು ಮರ. ರಾಮ ನೋಡಿ ಎಷ್ಟು ಮೇಲೆ ಹತ್ತಿದ್ದಾನೆ. ಇವರೆಲ್ಲ ಮರ ಕಸಬಿರುವಂಥವ್ರೆ. ಆದರೂ ಅಷ್ಟು ಎತ್ತರಕ್ಕೆ ಹೋಗಿದ್ದು ನೋಡ್ರೆ ಭಯ ಆಗ್ತಾ ಇದೆ, ಯಾಕೆಂದರೆ ಅದು ದಪ್ಪನೂ ಇಲ್ಲ, ಸಣ್ಣ ಗಿಡ, ಅದು ಉದ್ದ ಇದೆ ಮರ ಥರ, ಆದರೆ ದಪ್ಪ ಇಲ್ಲ. ಎಲ್ಲಾದರೂ ಬಿದ್ದುಬಿಟ್ರೆ ಗಾಳಿ ಬೇರೆ ಮಳೆ ಎಲ್ಲ ಬರ್ತಾ ಇದೆ ಈ ಟೈಮಲ್ಲಿ. ಅದಕ್ಕೆ ನನಗಂತೂ ತುಂಬ ಭಯ ಆಗ್ತಿದೆ ನೋಡಿದ್ರೆ. ಕೆಳಬದಿಗೆಲ್ಲ ಎಂಥದ್ದು ಇಲ್ಲ ಈ ಮರ, ಅಷ್ಟು ಎತ್ತರದವರೆಗೂ. ಹಂಗಾರೆ ನಿಂಗೆ ಕೊಕ್ಕೆ ಅಂಥದ್ದು ಬೇಡ. ನೋಡಿ ಎಷ್ಟು ಮೇಲೆ ಹೋಗಿದ್ದಾನೆ ರಾಮ. ಹಾಂ, ಸವಳಿನಾ? ನಾ 2 ದಿವಸ ಕೊಕ್ಕೆಯಲ್ಲಿ ಕೊಯ್ಯುವ ನೋಡಿದೆ, ಅಲ್ಲಿ ಕೆಳಗೆಲ್ಲ ಸೀಗೆ ಮುಳ್ಳು ನೋಡ್ಕೊಂಡು ಸುಮ್ಮನೆ ಅದೇ. ಅಷ್ಟು ಹಣ್ಣಾಗಿ ಹೋಗೋದೆಲ್ಲ ಈ ಸಲ ಲೇಟಾಗಾಯ್ತು. ಇಲ್ಲೆಲ್ಲ ಬಿಸಿಲಲ್ಲಿ ಹಾಂ, ಮೇಲೆ ಹೋದ್ರೆ ಸಪ್ಪುರಕ್ಕದೆ ಅದು ಮೇಲೆ. ಹುಷಾರು ಮರೇನೆ. ಹಾಂ, ಸಣ್ಣ ಸೈಜಾಗಿ ಹೋಗೋದೆ ಈ ಸಲ. ಈ ಹೆಣೆಗೆ ಸುಮಾರು ಅದೇ. ಹಾಂ, ಅದು ಕೊಕ್ಕೆಗೆ ಸಿಗ್ತದೆ ಅದು. ಈ ಹೆಣೆ ನಿಂಗೆ ಕೈ ಮುಟ್ಟುದಿಲ್ಲ ಅದು. ಈ ಹೆಣೆ ಇಲ್ಲಿ ಕೆಳಬದಿದ್ದು, ಅದು ಕೊಕ್ಕೆಲ್ಲ ಕೊಯ್ಬೇಕು. ಇಲ್ಲೇ ಆಗಿಂದಾಗ ತಾಳೆ ರೆಡಿ, ಇದ್ರ ಕಾಲಿಗೆ ರೆಡಿ ಮಾಡ್ಕೊಂಡ್ಬಿಟ್ಟಿ, ಹಳೇದು ಬೀಳಿಸ್ಬಿಟ್ಟಿ ಅಲ್ಲಿ. ಕೊಕ್ಕೆಗೆ ಚೀಲ ಎಲ್ಲ ಕಟ್ಕೊಂಡಿದ್ದಾಗಿತ್ತು ಕೊಯ್ಯೋದಿಕ್ಕೆ ಅಂತೇಳಿ, ಆದರೆ ತುಂಬ ಎತ್ತರ ಇರೋದ್ರಿಂದ ಆ ಕೊಕ್ಕೆ ಸಣ್ಣ ಆಗೋಯ್ತು, ಕೊಯ್ಯೋದಿಕ್ಕೆ ಆಗಿಲ್ಲ. ಇಲ್ಲಾಂದರೆ ಚೀಲದೊಳಗಡೆ ಡೈರೆಕ್ಟ್ ಬೀಳೋ ಥರ ಕೊಕ್ಕೆಲಿ ಕೊಯ್ದರೆ ಹಂಗೆ ಕೊಯ್ಯೋಣ ಅಂತ ಅಂದ್ಕೊಂಡಿದ್ವಿ. ಈಗ ರಾಮ ಮೇಲೆ ಹೋಗಿ ಕೊಯ್ಕೊಂಡು ಬಂದಾಯಿತು, ಚೀಲ ತೊಗೊಂಡು ಹೋಗಿ ಕೊಯ್ಬೇಕು ನೋಡ್ತಿದ್ದೆ. ರಾಮಗೌಡ್ರ ಮರ ಹತ್ತೆ ಕೊಯ್ದಾಯ್ತು. ಹಾಂ, ಕಳೆ ಒಳಗೆ ಬಿದ್ದೋಯ್ತದೆ, ಸಿಕ್ಕುದಿಲ್ಲ. ಹೌದು, ಒಡೆದೋದ್ರೂ ಉಪಯೋಗ ಇಲ್ಲ. ಮತ್ತೆ ಸಣ್ಣ ಆಗೋಗದೆ ಈ ಸಲ. 5 ಕಾಯಿ ಅದೆಯಾ? ಅಷ್ಟು ಮೇಲೆ ಹೋದೆ, ನಂಗೆ ಹೆದರ್ಕತ್ತದ, ಒಟ್ಟು ಸಪ್ಪುರದೆ. ಹಂಗೆ ಹೋದೆ ನೀನು ಅಷ್ಟು ದೊಡ್ಡ ಇದು ಹತ್ತಿ ಮೇಲೆ ಹೇಳಿ. ನಾನು ನಿಮ್ಮ ಮದುವೆ ಎಲ್ಲ ತಿನ್ಬೇಡ. ನಂದೇ. ಹಾಗೆ ಮನೆಗೆ ಬರ್ತಿದ್ದಂಗೆ ಅಂಕೋಲ ಗಣೇಶ್ ಅವರು ಮಾವಿನ ಹಣ್ಣು ತೊಗೊಂಡು ಬಂದಿದ್ರು. ನಾನು ಬೇಕು ಅಂತ ಹೇಳಿದ್ದೆ. ನಾವು ಒಂದು 6-7 ವರ್ಷದಿಂದ ಅವ್ರ ಹತ್ರ ಅಂಕೋಲ ಈ ಶಾಡನ್ನ ತೊಗೊಳ್ತಾ ಇದ್ದೀವಿ. ತುಂಬ ಚೆನ್ನಾಗಿರುತ್ತೆ, ಮಾತ್ರ ಒಳ್ಳೆ ಟೇಸ್ಟಿಯಾಗಿರುತ್ತೆ ಅಂಕೋಲ ಈ ಶಾಡು. ಹಾಗೆ ಮಾಣಿಭಟ್ಟ, ಇದೆಲ್ಲ ತುಂಬ ಥರ ಮಾವಿನ ಹಣ್ಣು ಸೇಲ್ ಮಾಡ್ತಾರೆ ಅವರು. ಒಂದು 5-6 ಥರ ಮಾವಿನ ಹಣ್ಣು ತೊಗೊಂಡು ಬಂದಿದ್ದರು. ಅಂಕೋಲ ಈ ಶಾಡ್ ಒಂಥರ ಸ್ಪೆಷಲ್ ಏನಂತಂದರೆ, ಬೇರೆ ಮಾವಿನ ಹಣ್ಣೆಲ್ಲ ತಿಂದರೆ ಒಂಥರ ಹೀಟೆಲ್ಲ ಆಗುತ್ತಲ್ಲ, ಇದು ತಂಪು ಮತ್ತು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಒಂದು ಸರಿ ಅದ್ರ ತಿಂದರೆ ಮತ್ತೆ ಮತ್ತೆ ತಿನ್ನಬೇಕನ್ಸುತ್ತೆ. ಅದಕ್ಕೆ ನಾನು ಪ್ರತಿ ವರ್ಷ ಮಾವಿನ ಹಣ್ಣು ಆಗುವಾಗ ಅವ್ರ ಹತ್ರ ಬೇಕಂತೇಳಿ ತರಿಸ್ಕೊಳ್ತೀನಿ.
ಮಾವಿನ ಹಣ್ಣು ತುಂಬ ಇರೋದ್ರಿಂದ ಅಮ್ಮ ಇವತ್ತು ಮಾವಿನ ಹಣ್ಣಿನ ಆಮ್ಟಿ ಮಾಡ್ತೀನಿ ಅಂತ ಅಂದರು. ಒಳ್ಳೆ ಟೇಸ್ಟಿಯಾಗಿರುತ್ತೆ ಮಾತ್ರ. ಒಂದು ದಿವಸ ಮಾಡಿಟ್ಕೊಂಡ್ರೆ ಒಂದು ವಾರಗಳವರೆಗೆ ಇಟ್ಕೊಂಡು ಊಟ ಮಾಡ್ಬೋದು. ಅದನ್ನ ಹೇಗೆ ಮಾಡೋದನ್ನು ಕೂಡ ಈಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆಲ್ರೆಡಿ ಗಾಯತ್ರಿ ಕಿಚನಲ್ಲಿ ಶೇರ್ ಮಾಡಿದ್ದೆ, ಅಲ್ಲಿ ಸ್ವಲ್ಪ ಜನ ಅಷ್ಟೇ ನೋಡಿರ್ತಾರೆ, ಕೆಲವೊಬ್ಬರಿಗೆ ಗೊತ್ತಿರಲ್ಲ, ಅಲ್ಲಿ ನೋಡಿರಲ್ಲ, ಅದಕ್ಕೆ ಇಲ್ಲೂ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಮೊದಲು ಮಾವಿನ ಹಣ್ಣಿನ ಸಿಪ್ಪೆಲ್ಲ ತೆಗೆದು ಸ್ವಲ್ಪ ಅಷ್ಟೇ ರಸ ಹಿಂಡ್ಕೊಳ್ತೀವಿ. ಹಾಗೆ ಒರಟೆ ಕೂಡ ಹಾಗೆ ಹಣ್ಣಿನ ಸಮೇತನೇ ಇಟ್ಬಿಟ್ಟಿರ್ತೀವಿ. ಯಾಕೆಂದರೆ ಉಪ್ಪು ಹುಳಿ ಖಾರ ಎಲ್ಲ ಹಾಕಿ ಮಾಡ್ತೀವಲ್ಲ, ಸಿಹಿ ಎಲ್ಲ ಹಾಕಿ ಆ ಒರಟೆ ಟೇಸ್ಟ್ ಸಖತ್ತಾಗಿರುತ್ತೆ. ನೋಡಿ, ಇವಾಗ ಇದಕ್ಕೆ ಉಪ್ಪು ಮತ್ತು ಬೆಲ್ಲನ ಹಾಕ್ಕೋಬೇಕು. ಸಿಹಿ ಆಗುವಷ್ಟು ಹಾಕಬೇಕು. ಹುಳಿ ಸಿಹಿ ಇರುವಂಥ ಮಾವಿನ ಹಣ್ಣು ಆದರೆ ತುಂಬ ಚೆನ್ನಾಗಾಗತ್ತೆ. ಬರೀ ಸಿಹಿ ಮಾವಿನ ಹಣ್ಣಲ್ಲೂ ಕೂಡ ಇದನ್ನ ಮಾಡ್ಬೋದು. ಆವಾಗ ಬೆಲ್ಲ ಸ್ವಲ್ಪನೇ ಹಾಕಿದ್ರೆ ಸಾಕಾಗತ್ತೆ. ಹುಳಿ ಇದ್ದರೆ ಸ್ವಲ್ಪ ಜಾಸ್ತಿ ಬೇಕಾಗತ್ತೆ. ಇವತ್ತು ಮಧ್ಯಾಹ್ನ ಊಟಕ್ಕೆ ಅಮ್ಮ ಆಮ್ಟಿ ಮಾಡ್ತಾ ಇದ್ದಾರೆ. ಇದಕ್ಕೆ ಕಾಯಿ ರಸ ಅಂತ ಕೂಡ ಹೇಳ್ತಾರೆ, ಮೆಣಸ್ಕಾಯಿ ಅಂತ ಕೂಡ ಹೇಳ್ತಾರೆ. ಹೆಚ್ಚಿನವರಿಗೆ ಅನಾನಸಿಂದ ಮಾಡೋದು ಗೊತ್ತಿರುತ್ತೆ, ಇದು ಕೆಲವರಿಗೆ ಗೊತ್ತಿರುತ್ತೆ, ಹವ್ಯಕರಿಗೆ ಹೆಚ್ಚಾಗಿ ಇದು ಗೊತ್ತಿರುತ್ತೆ. ಈಗ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡ್ಬಿಟ್ಟು ಲೋಟದಲ್ಲಿ ಅರ್ಧ ಲೋಟದಷ್ಟು ಎಣ್ಣೆಯನ್ನು ಹಾಕಿದ್ದಾರೆ. ಹಾಗೆಯೇ ಜಾಸ್ತಿ ಅರ್ಧ ಚಮಚದಷ್ಟು ಮೆಂತ್ಯ, ಹಾಗೆ ಧನಿಯಾ, ದೊಡ್ಡ ಚಮಚದಲ್ಲಿ 1 ಚಮಚದಷ್ಟು ಧನಿಯಾ, ತೊಗರಿ ಬೇಳೆ, ಕಡಲೆಬೇಳೆ ಹತ್ರ ಹಾಕ್ತೀವಿ. ದೊಡ್ಡ ಚಮಚದಲ್ಲಿ 3 ಚಮಚದಷ್ಟು ತೊಗರಿಬೇಳೆ, ಉದ್ದಿನ ಬೇಳೆ, ಇದು ಕೂಡ 3 ಚಮಚದಷ್ಟು ಉದ್ದಿನ ಬೇಳೆ. ಹೆಚ್ಚು ಬೇಕಾಗುತ್ತೆ ಅಂತ ಕೇಳಿ ಸುಮಾರು ಹೆಚ್ಚು ಮಾಡ್ತಾ ಇದ್ವಲ್ಲ. 2 ಚಮಚದಷ್ಟು ಜೀರಿಗೆ, ಇದು ಕೂಡ ಅಷ್ಟೇ ದೊಡ್ಡ ಚಮಚದಲ್ಲಿ 2 ಚಮಚದಷ್ಟು. ಆಮೇಲೆ ಎಳ್ಳು, ಚಿಕ್ಕ ಲೋಟದಲ್ಲಿ 1/4 ಲೋಟದಷ್ಟು ಎಳ್ಳು, ಇದರಲ್ಲಿ 1/4 ಲೋಟದಷ್ಟು. ಹಾಗೆ ಇಂಗು, ಅರ್ಧ ಚಮಚದಷ್ಟು ಇಂಗು, ಲವಂಗ, 4 ಲವಂಗ, ಶೀನಿ ಎಲೆ, ಲವಂಗ. ಈ ಚಿಕ್ಕ ಲೋಟ ಇದೆಯಲ್ಲ, ಈ ಲೋಟದಲ್ಲಿ ಅರ್ಧಕ್ಕಿಂತ ಸ್ವಲ್ಪ ಹೆಚ್ಚೇ ಎಣ್ಣೆ ತಗೋಬೇಕು. ಯಾಕೆಂದರೆ ಜಾಸ್ತಿ ಮಾಡ್ತಿರೋದ್ರಿಂದ. ಹಾಗೆ ಬ್ಯಾಡಿಗೆ ಮೆಣಸು 15ರಿಂದ 20, ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಬೇಕಾದರೆ 25-30 ಹಾಕ್ಕೋಬೋದು ಇಷ್ಟಕ್ಕೆ. ಹುಣಸೆ ಹಣ್ಣು ಸ್ವಲ್ಪ, ಒಂದು ಚಿಕ್ಕ ಅಡಿಕೆ ಗಾತ್ರದ ಹುಣಸೆ ಹಣ್ಣು. ಮಾವಿನ ಹಣ್ಣು ಹುಳಿಲಿ ಅದು ಶೀತ, ಈ ಮಾವಿನ ಹಾಕಿದ್ದೀನಿ, 2 ಹಾಕಿದ್ದೀನಿ. ಮಾವಿನ ಹಣ್ಣಿನ ಸಾಂಬಾರಿಗೆ ರೆಡಿ ಆಗ್ತಾ ಇದೆ. ಕಾಯಿ ರಸನ ಸಾಂಬಾರು, ಕಾಯಿ ರಸ, ಮಾವಿನ ಹಣ್ಣಿನ ಕಾಯಿ ರಸ, ಮಾವಿನ ಹಣ್ಣಿನ ಮೆಣಸ್ಕಾಯಿ ಅಂತ ಕೂಡ ಹೇಳ್ಬೋದು. ಕಾಯಿ ರಸ, ಮಾವಿನ ಹಣ್ಣಿನ ಆಮ್ಟಿ ಅಂತ ಕೂಡ ಹೇಳ್ಬೋದು. ಒಂದೊಂದು ಕಡೆ ಒಂದೊಂದು ಹೆಸರಲ್ಲಿ ಕರೀತಾರೆ. ಹಾಗೆ ಕರಿಬೇವು ಅಷ್ಟೇ 15ರಿಂದ 20 ಎಲೆಗಳನ್ನು ಹಾಕ್ಕೊಂಡಿದ್ದಾರೆ. ಜಾಸ್ತಿ ಮಾಡ್ತಿರೋದ್ರಿಂದ ಇದು ಮಸಾಲೆ ಕೂಡ ಜಾಸ್ತಿನೇ ಬೇಕಾಗುತ್ತೆ. ಚೆನ್ನಾಗಿ ಹುರ್ಕೋಬೇಕು. ಎಲ್ಲವೂ ಕೂಡ ಕಂದು ಬಣ್ಣಕ್ಕೆ ತಿರುಗಬೇಕು, ಅಷ್ಟು ಚೆನ್ನಾಗಿ ಅದನ್ನು ಹುರ್ಕೋಬೇಕಾಗತ್ತೆ. ಉರಿನ ಕಡಿಮೆ ಇಟ್ಕೊಂಡ್ಬಿಟ್ಟು ಇದಕ್ಕೆ ತೊಗರಿಬೇಳೆ ಬದಲು ಕಡಲೆಬೇಳೆ ಕೂಡ ಹಾಕ್ಕೋಬೋದು. ಕಡಲೆಬೇಳೆ ಹಾಕಿದ್ರೂ ರುಚಿ ತುಂಬ ಚೆನ್ನಾಗಿರುತ್ತೆ. 1 ಬೌಲ್ ಆಗುವಷ್ಟು ಹಸಿ ಕಾಯಿ ತುರಿಯನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದಾರೆ. ನಾನು ಬಗೆದಿದೆ. ಈಗ ಹುರ್ಕೊಂಡಿದ್ದನ್ನೆಲ್ಲ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದಾರೆ ಮಿಕ್ಸಿ ಜಾರಿಗೆ. ಕಾಯಿ ತುರಿ ಜೊತೆಗೆ ಹುರ್ಕೊಂಡಂಥ ಎಲ್ಲ ಮಸಾಲ ಎಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದಾಗಿದೆ. ಈಗ ಇದನ್ನು ನುಣ್ಣಗೆ ರುಬ್ಕೋಬೇಕಂತೆ. ಸರಿ ಆದಮೇಲೆ ಅದಕ್ಕೆ ನೀರು ಹಾಕ್ಕೊಂಬಿಟ್ಟು ನುಣ್ಣಗೆ ರುಬ್ಕೋಬೇಕು. ಮೊದಲು ನೀರು ಹಾಕ್ದೇ ರುಬ್ಕೋಬೇಕು. ಉಪ್ಪಿನಕಾಯಿಂದೆಲ್ಲ ಮಳೆ ಬಂದು ನಾವು ಮಾಡ್ಕೊಳ್ಳೋದು ನೋಡಿ ಒಳ್ಳೆಯದು. ಬರಗದಿದ್ರು ಮಾಡೋದೇ, ಬಂದರೂ ಮಾಡೋದೇ ಬೇಸಿ ಮಮ್ಮಿ. ನಾ ಬಂದಮೇಲೆ ಮಾಡೋದು ಒಳಕ್ಕೆ ಹಾಕಿ ಇನ್ನೊಂದು ಸ್ವಲ್ಪ ಸಣ್ಣ ಮಾಡಲು ಬರ್ತಿತ್ತು.
ಇವಾಗ ರುಬ್ಕೊಂಡಿರುವಂಥ ಮಸಾಲೆಯನ್ನು ಬೇಯಿಸ್ಕೊಂಡಂಥ ಮಾವಿನ ಹಣ್ಣಿಗೆ ಸೇರಿಸ್ಕೋಬೇಕು. ಮಾವಿನ ಹಣ್ಣಿಗೆ ಉಪ್ಪು ಮತ್ತು ಬೆಲ್ಲ ಎಲ್ಲ ಹಾಕ್ಕೊಂಡಿದ್ದಾಗಿದೆ. ಇದನ್ನ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಅರಿಶಿನ ಪುಡಿ ಅರ್ಧ ಚಮಚದಷ್ಟು. ಇದು ಹಿಡ್ಕೊಳ್ದಿರೋ ಹಾಗೆ ತಿರ್ಸ್ತಾ ಇರಬೇಕಾಗತ್ತೆ, ಯಾಕೆಂದರೆ ಸಿಹಿ ಹಾಕಿ ಮಾಡಿರುವಂಥದ್ದಲ್ಲ. ಮಾವಿನ ಹಣ್ಣೆಲ್ಲ ಕೆಲವೊಮ್ಮೆ ಪಾತ್ರೆ ತಳಕ್ಕೆ ಹಿಡ್ಕೊಳ್ಳೋ ಸಾಧ್ಯತೆ ಇರುತ್ತೆ, ಸೀದೋಗೋ ಸಾಧ್ಯತೆ. ಅದಕ್ಕೆ ಕುದಿಯುವಾಗೆಲ್ಲ ಅದನ್ನ ಕೈ ಆಡಿಸ್ತಾ ಇರಬೇಕು, ಚೆನ್ನಾಗಿ ಕುದಿಸ್ಬೇಕು ಅದನ್ನ. ರುಚಿ ನೋಡ್ಕೊಂಡು ಯಾಕವ ಸಾಕು, ಅಲ್ಲ ಹುಳಿ ಆಗ್ಬೇಕು. ಇಲ್ಲ ಸಾಕು. ಶಿಮಿ ಆದರೆ ತಗೊಂತೀರಿ ಹುಳಿ ಹಂಗೇನೆ. ಕುದಿಸೋಕ್ಕಿಂತ ಮುಂಚೆ ರುಚಿ ನೋಡಿಕೊಂಡು ಉಪ್ಪು ಬೆಲ್ಲ ಏನಾದರೂ ಬೇಕಾದರೆ ಸೇರಿಸ್ಕೊಂಡ್ಬಿಟ್ಟು ಈಗ ಇದನ್ನು ಕುದಿಸೋಕ್ಕಿಡಬೇಕು. ಚೆನ್ನಾಗಿ ಕುದಿಬೇಕು, ಕಲರ್ ಚಲೋ ಬಂದು ನೋಡು ಮಾವಿನ ಹಣ್ಣು. ಈ ಮಾವಿನ ಹಣ್ಣಂತೂ ತಿನ್ನೋದಕ್ಕೆ ಸಖತ್ತಾಗಿರುತ್ತೆ. ಇದಕ್ಕೆ ಖಾರ, ಹುಳಿ, ಸಿಹಿ ಎಲ್ಲ ಸೇರಿರುತ್ತೆ. ನೋಡಿ ಕಲರ್ ಎಷ್ಟು ಚಂದ ಬಂದಿದೆ ಹೇಳಿ. ಇವಾಗ ಇದು ಚೆನ್ನಾಗಿ ಕುದಿ ಬರಬೇಕು, ಅಷ್ಟು ಚೆನ್ನಾಗಿ ಕುದಿಸ್ಕೋಬೇಕು ಇದನ್ನು. ಪಾಕ ಬೇರೆ ಕುದಿಸ ಮಾವಿನ ನೋಡಿ. ಬೆಲ್ಲ ಹಾಕಿರೋದ್ರಿಂದ ಪಾಕ ಬರ್ಸ್ಕೋಬೇಕು. ಎರಡು ಕುದ್ದಿ ನೊರೆ ಅಡುಗೆ. ಅವಾಗ ನಿಮ್ಗೆ 1 ವಾರ ಇಟ್ಕೊಂಡು ಊಟ ಮಾಡ್ಬೋದು, ಅಷ್ಟು ಚೆನ್ನಾಗಿರುತ್ತೆ ಅದು. 1 ವಾರ ಇಟ್ಟರು ಕೆಡಲ್ಲ. ದಿನದಿಂದ ದಿನ ರುಚಿ ಜಾಸ್ತಿ, ಇವತ್ತಿಗಿಂತ ನಾಳೆ ಇನ್ನೂ ಜಾಸ್ತಿ ರುಚಿ ಆಗುತ್ತೆ. ಎಲ್ಲ ಹೊಂದ್ಕೊಂಡಿರುತ್ತೆ, ಸಮರಸ ಆಗಿರುತ್ತೆ. ಒಂದ್ಸರಿ ಮಾಡ್ಕೊಂಡ್ರೆ ಮತ್ತೆ ಮತ್ತೆ ಮಾಡ್ಕೋತೀರ, ಅಷ್ಟು ಚೆನ್ನಾಗಿರುತ್ತೆ. ಯಾಕೆಂದರೆ ಇದಕ್ಕೆ ಉಪ್ಪು, ಹುಳಿ, ಖಾರ, ಸಿಹಿ ಎಲ್ಲ ಸೇರಿರೋದ್ರಿಂದ ಆ ರುಚಿನೇ ಬೇರೆ. ಮಾವಿನ ಹಣ್ಣಂತೂ ತಿನ್ನೋದಕ್ಕಂತೂ ಸಖತ್ತಾಗಿರುತ್ತೆ. ಮಾಡಿಬಿಟ್ಟು ಕಮೆಂಟಲ್ಲಿ ತಿಳಿಸಿ ಹೆಂಗಿತ್ತು ಅಂತೇಳಿ. ನೋಡಿ ಹೇಗಿದೆ ಅಂತೇಳಿ. ಇದಕ್ಕೆ ಹುರಿವಾಗಲೇ ಕರಿಬೇವು ಹಾಕ್ಕೋತೀವಿ, ಬೇಕಂತಿಲ್ಲ. ಬೇಕಾದರೆ ಮತ್ತು ಹಾಕ್ಕೊಳ್ಳಿ, ತುಂಬ ಪರಿಮಳ ಚೆನ್ನಾಗಿರುತ್ತೆ. ಚೆನ್ನಾಗಿ ಕುದಿದ್ದು ಆಯಿತು, ಪಾಕ ಬಂದಿದ್ದು. ಇವಾಗ ಹೀರೆಕಾಯಿ ಬಜ್ಜಿ ಮಾಡೋದಕ್ಕೆ 2 ಹೀರೆಕಾಯಿನ ಚಿಕ್ಕದಾಗಿ ಕಟ್ ಮಾಡಬೇಕು. ಸಿಪ್ಪೆ ತೆಗೆದು ಕಟ್ ಮಾಡಿದ್ಮೇಲೆ ತೋರಿಸ್ತೀನಿ ನಿಮಗೆ. ಅಮ್ಮ ಇವಾಗ ಹೀರೆಕಾಯಿ ಬಜ್ಜಿ ಮಾಡ್ತಾ ಇದ್ದಾರೆ. ನಾನೀಗ ಇದನ್ನ ಕಟ್ ಮಾಡಿಕೊಟ್ಟು ಆಮೇಲೆ ಅಮ್ಮ ಹೇಗೆ ಮಾಡ್ತಾರೆ ಅನ್ನೋದನ್ನ ತೋರಿಸ್ತೀನಿ ನಿಮಗೆ. ಹೀರೆಕಾಯಿನ ಈ ರೀತಿ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಸುತ್ತಲೂ ಇರುವಂಥ ನಾರು ಒಂಚೂರು ತೆಗೆದುಬಿಟ್ಟು ಕ್ಲೀನಾಗಿ ತೊಳೆದು ಕಟ್ ಮಾಡ್ಕೊಂಡಿರುವಂಥ ಹೀರೆಕಾಯಿ. ನೀರು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂಚೂರು ಸಕ್ಕರೆ, 1/4 ಚಮಚ ಹಾಕಿ ಬೇಯಿಸ್ಕೋಬೇಕು. ಹೀರೆಕಾಯಿ ಇಷ್ಟು ಹಸಿ ಕಾಯಿ ತುರಿಯನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದಾರೆ. ಕಾಯಿ ತುರಿ ಜೊತೆಗೆ 1-2 ಸೂಜಿ ಮೆಣಸು ಹಾಕಿ ರುಬ್ಕೋಬೇಕು. ಇಷ್ಟೇ ಬೀಸೋದು, ಬಾಕಿ ಹಂಗೆ ಇಡೋದು. ಹೀರೆಕಾಯಿ ಬಜ್ಜಿಗೆ ಬೀಸ್ಕೊಳ್ತಾ ಇದ್ದಾರೆ ಈಗ. ಇವಾಗ ಇದಕ್ಕೆ 2-3 ಸೌಟಷ್ಟು ಮೊಸರನ್ನ ಸೇರಿಸ್ಕೋಬೇಕು. ಮೊಸರು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಪ್ಪದ ಒಗ್ಗರಣೆ ಹಾಕ್ಕೋಬೇಕಂತೆ ಈಗ. ಜೀರಿಗೆ, ಹೀರೆಕಾಯಿ ಬಜ್ಜಿಗೆ ತುಪ್ಪದಲ್ಲೇ ಒಗ್ಗರಣೆ ಹಾಕಿದ್ರೆ ರುಚಿ ಜಾಸ್ತಿ. ಅದಕ್ಕೆ ತುಪ್ಪ ಹಾಕ್ಬಿಟ್ಟು ಅದಕ್ಕೆ ಜೀರಿಗೆ ಮತ್ತು ಒಣಮೆಣಸಿನಕಾಯಿ ಹಾಕ್ಕೋಬೇಕು. ಹಾಕ್ಕೊಂಡು ಒಂದು ಒಳ್ಳೆ ಒಗ್ಗರಣೆ ಕೊಟ್ಟರೆ ಆಯ್ತು. ಕರಿಬೇವು ಹಾಕಿ ಒಂದು ಒಳ್ಳೆ ಜೀರಿಗೆ ಒಗ್ಗರಣೆ ಕೊಟ್ಕೊಂಡ್ರೆ ಬಜ್ಜಿ ಅಂದರೆ ಬಜ್ಜಿ. ಹೀರೆಕಾಯಿ ಬಜ್ಜಿ, ರುಚಿಕರವಾದಂಥ ಹೀರೆಕಾಯಿ ಬಜ್ಜಿ ರೆಡಿ ಆಗಿದೆ. ನಾನು ಟೇಸ್ಟ್ ಕೂಡ ಆಗಲೇ ನೋಡಿದೆ, ಸಖತ್ತಾಗಿ ಬಂದಿದೆ. ಟೇಸ್ಟ್ ನೋಡಿನೇ ಹೇಳ್ತಿರೋದು. ಹುಳಿ ಕೂಡ ರೆಡಿ ಆಯಿತು. ನುಗ್ಗೆಕಾಯಿ ಸಾಂಬಾರು, ನಾವು ಹುಳಿ ಅಂತ ಹೇಳೋದು. ತುಪ್ಪದ ಪಾತ್ರೆಯಲ್ಲಿ ಮಾಡಿದ್ದಾರೆ ಅಮ್ಮ ಹುಳಿಯನ್ನು. ಅದಕ್ಕೆ ನೋಡಿ ತುಪ್ಪ ತೇಲ್ತಾ ಇದೆ, ರುಚಿ ಜಾಸ್ತಿ ಇನ್ನೂ ತುಪ್ಪದ ಪಾತ್ರೆಯಲ್ಲಿ ಹುಳಿ ಮಾಡಿದ್ರೆ.
ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳೆ ಇನ್ನೊಂದು ಹಳ್ಳಿ ವ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ದರೆ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ, ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ.